ನೋಡಿ ಎಲ್ಲೂ ಕನೆಕ್ಟ್ ಮಾಡಿಲ್ಲ, ಇಲ್ಲಿಂದ ಓಪನ್ ಫುಲ್ ಹಿಂಗೆ. ಇಲ್ಲಿಂದ ಈಗ ನಮ್ಗೆ ಗ್ಯಾಪ್ ಕೊಡಕ್ಕೆ ಹೇಳ್ತಾರೆ, ಗ್ಯಾಪ್ ಕೊಟ್ರೆ ನಾಯಿಗಳು ಬರ್ಬೋದು, ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದಾರೆ ನೋಡಿ. ಇದೊಂದು ಬಹಳ ಎಕ್ಸಲೆಂಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ನಮಸ್ತೆ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಮುದುಗೆರೆ ಕಾವಲ್ಲು ಶಿರಾ ತಾಲೂಕು ಬರುತ್ತೆ. ಇಲ್ಲಿಂದ ಶಿರಾ ಒಂದು 5 ಕಿಲೋಮೀಟರ್ ಆಗುತ್ತೆ. ಬಂದು ತುಮಕೂರು ನೀರಾಗುತ್ತೆ, ತುಮಕೂರು ಜಿಲ್ಲೆ ಆಗುತ್ತೆ. ಇಲ್ಲಿ ಬಂದಿದ್ದು ನಾವು ಈ ವಿಡಿಯೋಗಳೆಲ್ಲ ನೋಡ್ತಾ ಇದ್ರೆ ಅವರು ನೋಡಿ ಅಗ್ನಿ ಮೂಲೆಯಲ್ಲಿ ಸ್ಟೆಪ್ ಬಂದಿದೆ, ಕರೆಕ್ಟಾಗಿ ಬಂದಿದೆ. ಬನ್ನಿ ಮೇಡಮ್ ಒಳಗಡೆ. ಮುಂದೆ ನಾವು ಎಲ್ಲಾ ವಿಡಿಯೋಗಳಲ್ಲಿ ಹೇಳ್ತಿದ್ದು ಅಗ್ನಿ ಮೂಲೆಯಲ್ಲಿ ಬೆಳೆಸ್ಬೇಡಿ ಎಲ್ಲ ಏನ್ ಮಾಡ್ತಿದ್ರು ಅಂತ ಅಗ್ನಿ ಮೂಲೆನ ಯೂಸ್ ಮಾಡ್ಕೊಳ್ಳೋ ನನ್ನ ಉದ್ದೇಶಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅಗ್ನಿ ಮೂಲೆನ ಬೆಳೆಸ್ಬಿಡ್ತಾ ಇದ್ರು. ಅದು ನಮ್ಗೆ ಮನೆ ಹೆಂಗಸರುಗಳಿಗೆ ಲೇಡೀಸ್ಗಳಿಗೆ ಆರೋಗ್ಯ ಸಮಸ್ಯೆಗಳಾಗ್ತಿದೆ, ಪ್ರಾಬ್ಲಮ್ ಆಗ್ತಾ ಇತ್ತು. ಇವ್ರು ಏನ್ ಮಾಡಿದಾರೆ ಅಂದ್ರೆ ವಿಡಿಯೋ ನೋಡಿ, ಅಗ್ನಿ ಮೂಲೆ ಬೆಳೆಸಿಲ್ಲ, ಸ್ಟೆಪ್ ಇದೆ. ಇದು ಸ್ಟೆಪ್ ಕೆಳಗಡೆ ನಾವು ಕನೆಕ್ಟ್ ತಗೊಂಡು ನೋಡಿ ಓಪನ್ ಕೊಟ್ಟಿದ್ದಾರೆ. ಹಿಂಗೆ ನೋಡಿ ಎಲ್ಲೂ ಕನೆಕ್ಟ್ ಮಾಡಿಲ್ಲ, ಇಲ್ಲಿಂದ ಓಪನ್ ಫುಲ್ ಹಿಂಗೆ. ಇಲ್ಲಿಂದ ಈಗ ನಮ್ಗೆ ಗ್ಯಾಪ್ ಕೊಡಕ್ಕೆ ಹೇಳ್ತಾರೆ, ಗ್ಯಾಪ್ ಕೊಟ್ರೆ ನಾಯಿಗಳು ಬರ್ಬೋದು, ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದಾರೆ ನೋಡಿ. ಇದೊಂದು ಬಹಳ ಎಕ್ಸಲೆಂಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಈ ರೀತಿ ನೋಡಿ, ಇದು ಬಂದು ಅಗ್ನಿ ಮೂಲೆ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಈ ರೀತಿ ನೆಕ್ಸ್ಟ್ ಮನೆ ಕಟ್ಟೋರು ಏನಾದ್ರು ಇದ್ರೆ ಈ ರೀತಿನ ಖಾಲಿ ಬಿಟ್ಬಿಟ್ಟೆ ಮಾಡ್ಬೇಕು ನಾವು. ನಮ್ಗೆ ಇನ್ನೂ ಉತ್ತಮ ಅಂದ್ರೆ ಏನ್ ಗೊತ್ತಾ, ಇದೊಂದು ಸ್ಟೆಪ್ ಇದೆ, ಈ ಪೂರ್ತಿ ಖಾಲಿ ಬಿಟ್ರೆ ಇನ್ನೂ ಎನರ್ಜಿ ಚೆನ್ನಾಗಿರುತ್ತೆ, ಗಾಳಿ ಬೆಳಕು ಬರುತ್ತೆ. ಈಗ ಒಂದು ಅರ್ಧ ಅಡಿ ಒಂದಡಿ ಬುಟ್ಟಿ ರೆಡಿ ಮಾಡಿದ್ದಾರೆ. ಇದ್ರದ್ದು ಏನೋ ಸಮಸ್ಯೆ ಪ್ರಾಬ್ಲಮ್ ಇಲ್ಲ. ಈ ರೀತಿ ನಮ್ಗೆ ಅಂಟು ಟಚ್ ಆಗಿ ಬರಬಾರ್ದು. ಟಚ್ ಆಗಿ ಬಂದಾಗ ಏನಾಗುತ್ತೆ ಅಂದ್ರೆ ಅಗ್ನಿ ಮೂಲೆ ಬೆಳೆದಂಗಾಗುತ್ತೆ. ಈ ಬೆಳೆದಾಗ ನಮ್ಗೆ ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಅದೇ ಆರೋಗ್ಯ ಸಮಸ್ಯೆಗಳು ಬರೋದು, ಹಾಸ್ಪಿಟಲ್ ಕಚ್ಕೊಂಡು ಬರೋದು, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಟಚ್ ಮಾಡ್ದಂಗೆ ಬಿಡಿಸಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋ ಬನ್ನಿ, ಹಂಗೇನೆ ಅಡಿಗೆ ಮನೆ ತೋರಿಸ್ತೀನಿ ಬನ್ನಿ. ನೋಡಿ ಮೇನ್ ಡೋರು ಒಂದು, ಬನ್ನಿ ಮೇಡಮ್ ಒಳಗಡೆಯಿಂದ ತೋರಿಸಿದ್ದು ಮೇನ್ ಡೋರು. ಇವ್ರು ಆಲ್ಮೋಸ್ಟ್ ವಿಡಿಯೋಗಳು ನೋಡಿ ಮಾಡ್ಕೊಂಡಿರೋದು. ಈಗ ನಾನು ಫೈನಲ್ ಆಗಿ ಕರ್ಸಿದ್ರು ನೋಡಿ ಅಂತ ಒಂದು 4 ಇಂಚು 4 ಇಂಚು ಬಿಟ್ಬಿಟ್ಟು 4.25 ಇಂಚ್ ಇದೆ, ಬಿಟ್ಬಿಟ್ಟು ಇಟ್ಟಿದ್ದಾರೆ. ಫುಲ್ ಎಂಡ್ ತಗೊಂಡಿಲ್ಲ, ಇದೊಂದು ಪ್ಲಸ್ ಪಾಯಿಂಟ್. ಆಮೇಲೆ ಈ ಹಾಲು ಬರ್ತಿದಂಗೆನೆ ಇದು ಪೂರ್ವಕ್ಕೆ, ಇದು ಅಡಿಗೆ ಮನೆ ಬಂದಿದ್ದು ಪೂರ್ವಕ್ಕೆ ದೇವ್ರ ಮನೆ ಇದೆ. ದೇವ್ರ ಮನೆ ನೋಡಿ ಈ ರೀತಿ ಕಟ್ಟೆ ಕಟ್ಟಬಾರ್ದು, ಇದು ಪೂರ್ವಕ್ಕೆ ಬಂತು. ಪೂರ್ವಕ್ಕೆ ಬಂದಾಗ ಇಲ್ಲಿ ಸ್ಟೆಪ್ ಎಲ್ಲ ಮಾಡಿದಾಗ ಭಾರ ಬೀಳುತ್ತೆ. ಇದು ಸಿಂಗಲ್ ತಗೋಬೇಕು, ಸಿಂಗಲ್ ತಗೊಂಡು ಮಾಡಿದರೆ ದೇವ್ರ ಮನೆ. ಇದು ಪಶ್ಚಿಮಕ್ಕೆ ಮುಖ ಇರುತ್ತೆ, ನಾವು ಪೂರ್ವಕ್ಕೆ ನಿಂತ್ಕೊಂಡು ಪೂಜೆ ಮಾಡ್ತೀವಿ. ಅದಾದ್ಮೇಲೆ ಅಡಿಗೆ ಮನೆಗೆ ಎಂಟ್ರಿ. ಬನ್ನಿ, ಅಡಿಗೆ ಮನೆಗೆ ಎಂಟ್ರಿ ಏನಾಗಿದೆ ಅಂದ್ರೆ ಬಂದಾಗ ಎಲ್ಲ ಮಾಡಿದ್ದಾರೆ. ಇದೊಂದು ತೋರಿಸ್ಕೊಡ್ತೀನಿ. ಇದೊಂದು ಅಡ್ಡ ಕುತ್ ಬಂದ್ಬಿಟ್ಟಿದೆ, ಹಿಂದೆಯಿಂದ ತೋರಿಸಿ, ಹಿಂದೆಯಿಂದ ನೀಟಾಗಿ ಕಾಣುತ್ತೆ. ಸೆಂಟ್ರ್ ಬನ್ನಿ, ಈಚೆ ಕಾಣ್ತಿದೆಯಾ? ಈಚೆ ಬನ್ನಿ. ಇದು ಸೆಂಟ್ರ್ ಬಂದಿದೆ. ಇಲ್ಲಿ ಫ್ರಿಡ್ಜ್ ಇಡಕ್ಕೆ ಮಾಡಿದ್ರೆ ಜಾಗನ ವಾಯುಮೂಲೆಯಲ್ಲಿ ಇದ್ಕೊಂಡು ಏನಿಲ್ಲ, ಒಂದು ಸ್ಕ್ರೀನ್ ಹಾಕಿ ಅಂತ ಹೇಳಿದೀನಿ. ಯಾವ್ದು ಒಡೆಯೋದು ಬೇಡ, ಏನು ಬೇಡ, ಒಂದು ಸ್ಕ್ರೀನ್ ಹಾಕಿ, ಯಾವ್ದಾದ್ರು ಸ್ಕ್ರೀನ್ ಹಾಕಿ ಇಲ್ಲಿ ಓಪನ್ ಮಾಡ್ಕೊಳ್ಳಿ, ಈ ಜಾಗದಲ್ಲಿ ಓಡಾಡಿ ಅಂತ ಹೇಳಿದೀನಿ. ಯಾಕಂದ್ರೆ ನಾವು ಬಂದ ತಕ್ಷಣ ಇವ್ರು ವಾಸ್ತವ್ರಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಮನೆ ಕರ್ಸಿದ್ರೆ ಎಲ್ಲ ಒಡ್ಸ್ಬಿಡ್ತಾರೆ, ಇನ್ನೇನಾದ್ರು ಕೆಡಿಸ್ಬಿಡ್ತಾರಪ್ಪ, ಗಾಡಿನ ಒಡ್ಸ್ಬಿಡ್ತಾರಪ್ಪ, ಆ ಭಯ ಇರುತ್ತೆ. ಇದೇನಿಲ್ಲ, ಇಂಥ ಸಿಂಪಲ್ಗೆಲ್ಲ ಮನೆ ಒಡೆಯೋದು ತೆಗೆದಾಕೋದು ಏನು ಅವಶ್ಯಕತೆ ಇಲ್ಲ. ಒಂದು ಸ್ಕ್ರೀನ್ ಹಾಕೊಂಡ್ರೆ ಸಾಕು. ಇಲ್ಲಿ ನಮ್ಗೆ ಬನ್ನಿ ವಾಯುಮೂಲೆ ನೋಡಿ, ಇಲ್ಲಿ ಫ್ರಿಡ್ಜ್ ಇಡಕ್ ಮಾಡಿದ್ದಾರೆ. ವಾಯುಮೂಲೆ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಗ್ಯಾಪ್ ಒಂದ್ 2 ಅಡಿ ಫ್ರಿಡ್ಜ್ ಇರ್ಬೋದು, ಫ್ರಿಡ್ಜ್ ಇಡಕ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಅದಾದ್ಮೇಲೆ ನೋಡಿ, ಇದು ಈ ಅಡಿಗೆ ಮನೆಯಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಸ್ಟೋರ್ ರೂಮ್ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಇದೆ. ಜೊತೆಗೆ ನೋಡಿ ಇಲ್ಲಿ ಸ್ಲ್ಯಾಬ್ ಎಲ್ಲ ಹಾಕೊಂಡಿದ್ದಾರೆ, ತೂಕ ಬೀಳ್ಬೋದು ಅಂತ. ಜೊತೆಗೆ ಬನ್ನಿ ಇಲ್ಲಿ ಒಳಗಡೆ ತೋರಿಸಿದ್ರು, ಇಲ್ಲಿ ಒಂದು ಸ್ಲ್ಯಾಬ್ ಮಾಡಿ ಇದು ಓಪನ್ ಕೊಟ್ಟಿದ್ದಾರೆ. ಹಿಂಗೆ ಅಂದ್ರೆ ಈಶಾನ್ಯ, ಇದು ಉತ್ತರ ಓಪನ್, ದಕ್ಷಿಣ ಭಾರ ಬೀಳ್ಬೋದು. ನೋಡಿ ಇದೊಂದು ಸ್ಟೆಪ್ ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವ್ರನ್ನೇ. ಆಮೇಲೆ ಇಲ್ಲಿ ಬಂದು ಅಡಿಗೆ ಮನೆ ಆಗ್ನೇಯ ಮೂಲೆ, ಇದು ಪೂರ್ವಕ್ಕೆ ಅಡಿಗೆ ಮಾಡಕ್ ಮಾಡಿದ್ದಾರೆ. ಇಲ್ಲಿ ಒಂದು ಉಚ್ಚ ಸ್ಥಾನ, ಇಲ್ಲ ಕಿಟಕಿ ಕೊಡ್ಬೇಕಿತ್ತು, ಇಲ್ಲೊಂದು ಓಪನ್ ಮಾಡಿ ಕಿಟಕಿ ಕೂಡ ಕೇಳಿದ್ದೇನೆ. ಇಲ್ಲೊಂದು ಅಂದ್ರೆ ಇದು ದಕ್ಷಿಣ ಆಗ್ನೇಯದಲ್ಲಿ ನಮ್ಗೆ ಒಂದು ಓಪನ್ ಆಗ್ಬೇಕಿತ್ತು ಉಚ್ಚ ಸ್ಥಾನ. ಕಿಟಕಿನ ಇಲ್ಲೊಂದು ಕೂಡ ಕೇಳಿದ್ದೀನಿ. ಇಲ್ಲಿ ಈಶಾನ್ಯ ಮೂಲೆ, ಇದ್ರಲ್ಲಿ ಏನಾಗುತ್ತೆ, ಈ ಅಡಿಗೆ ಮನೆಗೆ ಈಶಾನ್ಯ ಮೂಲೆ ಸಿಂಕ್ ಇಟ್ಕೊಂಡಿದ್ದಾರೆ. ಇದು ಸಮಸ್ಯೆ ಇಲ್ಲ, ಬಹಳ ನೀಟಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ ಇದು ಉತ್ತರಕ್ಕೆ ದೊಡ್ಡ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಉತ್ತರಕ್ಕೆ. ಈ ರೀತಿ ನಮ್ಗೆ ದೊಡ್ಡ ಕಿಟಕಿ ಇರಬೇಕು. ನಮ್ಮ ಮನೆಗೆ ಎನರ್ಜಿ ಬರಬೇಕು, ದುಡ್ಡು ಬರಬೇಕು, ಆರೋಗ್ಯವಾಗಿರ್ಬೇಕು, ನಾವು ಸಂಪತ್ತು ಭರಿತವಾಗಿರ್ಬೇಕು, ನಮ್ಗೆ ಹೊಸದ ಕ್ರಿಯೇಟ್ ಮಾಡ್ಬೇಕು, ಏನಾದ್ರು ತಲೆ ಚೆನ್ನಾಗಿ ಓಡ್ಬೇಕು ಅಂದ್ರೆ ಉತ್ತರ ಓಪನ್ ಆಗ್ಬೇಕು ನಮ್ಗೆ. ಹಿಂಗೆ ಬನ್ನಿ ಮೇಡಮ್. ಪೂರ್ವನ ಅಷ್ಟೇ ನೋಡಿ, ಏನಿದೆ ಇವರು ಪೂರ್ವ ಮತ್ತೆ ಉತ್ತರ ಹಿಂಗೆ ತೋರಿಸಿ. ಫುಲ್ ಓಪನ್ ನೋಡಿ, ಫುಲ್ ಪೂರ್ವ ಮತ್ತೆ ಉತ್ತರ ನೀಟಾಗಿ ಗಾಳಿ ಬೆಳಕು ಸಕ್ಕತ್ತಾಗಿ ಬರಂಗ್ ಮಾಡಿದ್ದಾರೆ. ಎಲ್ಲೂ ಪ್ರಾಬ್ಲಮ್ ಮಾಡ್ಕೊಳ್ದಂಗೆ ಈ ರೀತಿ ಮಾಡಿದ್ದಾರೆ. ಇದಾದ್ಮೇಲೆ ಏನ್ ಮಾಡಿದ್ದಾರೆ ಬನ್ನಿ ಹಿಂಗ್ ತೋರಿಸ್ಬಿಡಿ ಹಿಂಗೆ ವಾಪಸ್.
ಈಗ ಫ್ರಂಟ್ ಡೋರು, ಇದು ಬ್ಯಾಕ್ ಡೋರ್ ಕೊಟ್ಟಿದ್ದಾರೆ, ಇದು ವಾಯು ಮೂಲೆಯಲ್ಲಿ ಬರುತ್ತೆ ಬ್ಯಾಕ್ ಡೋರ್. ಇಲ್ಲಿ ಬಾತ್ರೂಮ್ ಇದೆ. ಇಲ್ಲಿ ಅಂದ್ರೆ ನಮ್ಗೆ ಈಗ ಕಟಿಂಗ್ ಮಾಡ್ಸ್ಕೊಂಡ್ ಬಂದಾಗ, ಸಾವು ನೋವು ಬಂದಾಗ ನಮ್ಗೆ ಮನೆ ಒಳಗಡೆ ಬರೋದ್ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಕುಟ್ಕೊಂಡಿದ್ದಾರೆ. ಇದೇನಂತ ಮೇಜರ್ ಏನ್ ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ, ಕಟ್ ಆಗಿದೆ, ತೊಂದರೆ ಇಲ್ಲ, ಇದು ಕಟ್ ಆಗಿದೆ. ಇಲ್ಲಿ ಈಗ ಇವ್ರಿಗೊಂದು ಸಮಸ್ಯೆ ಆಗಿದೆ, ಏನಂದ್ರೆ ವಾಷಿಂಗ್ ಮಿಷಿನ್ ಎಲ್ಲಿ ಇಡಬೇಕು ಅಂತ. ಈಗ ವಾಷಿಂಗ್ ಮಿಷಿನ್ ಅಂದ್ರೆ ಈಗ ಮೊದ್ಲಂಗ್ ಬಟ್ಟೆ ತಗ ನೀರಲ್ಲಿ ಯೂಸ್ ಆಗಲ್ಲ, ಈ ಜಾಗದಲ್ಲಿ ವಾಯು ಮೂಲೆ ಬರುತ್ತೆ, ಇಲ್ಲೇ ಇಟ್ಬಿಡಿ ವಾಯು ಮೂಲೆಲ್ಲ ಅಂತ ಹೇಳಿದ್ದೀನಿ. ಎಕ್ಸಾಮ್ ಪೈಪ್ ಲೈನ್ ಮಾಡ್ಸ್ಕೊಂಡು ಇಟ್ಬಿಡಿ ಅಂತ ವಾಯು ಮೂಲೆಯಲ್ಲಿ. ಇನ್ನೆಲ್ಲೂ ಆಲ್ಮೋಸ್ಟ್ ಎಲ್ಲ ಜಾಗ ಎಲ್ಲ ಫಿಲಪ್ ಆಗಿದೆ, ಎಲ್ಲ ರೆಡಿಯಾಗಿ ಹೋಗಿದೆ. ನಾವ್ ಇನ್ನೇನ್ ಮಾಡಿ ಇರೋದ್ರಲ್ಲಿ ಈಗ ಏನಾಗಿದೆ ಅಂದ್ರೆ ಇವರು ವಿಡಿಯೋಗಳು ನೋಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಕಟ್ಟಾಗಿ ಮಾಡಿದ್ದಾರೆ. ನಮ್ಗೆ ಈಗ ಏನು ಎಲ್ಲ ಬಂದು ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ ಅಷ್ಟೇ, ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ರೆಡಿ ಮಾಡಿಸ್ಬಿಟ್ಟು ಹೇಳಿದೀನಿ. ಅದು ಬಿಟ್ಟು ಇನ್ನೇನು ಮೇಜರ್ ಪ್ರಾಬ್ಲಮ್ ಏನು ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಎಲ್ಲ ಕಟ್ಟ ಮಾಡಿದ್ರೆ ಖುಷಿ ಆಯ್ತು, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ. ಇದೇ ರೀತಿ ವೀಕ್ಷಕರೇ, ಇದು ಪ್ಲಾನ್ದು ಮುಂದೆ ನಾನು ಬರೆದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ, ಏನು ಹೆಂಗ್ ಮಾಡ್ಕೊಂಡಿದ್ರು, ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಏನಿದೆ ಅಂತ ಹೇಳ್ಬಿಟ್ಟು ಬೋರ್ಡಲ್ಲಿ ಬರೆದು ಮುಂದೆ ತೋರಿಸ್ತೀನಿ ನಿಮ್ಗೆ. ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ. ಹಂಗೆ ಯಾವ್ದೋ ಹೊಸ ಮನೆ ಕಟ್ಟೋರಿಗೆ ಇದ್ರೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಯಾಕಂದ್ರೆ ಇದು ಬಹಳ ಉಪಯುಕ್ತ ಮಾಹಿತಿ ಇರೋಕೆ ನಿಮ್ಗೆ ಕಲ್ಸಿರೋದು. ನಾನು ಮೆಟ್ಲು ಕೆಳಗಡೆ ನೋಡಿ ಅಗ್ನಿ ಮೂಲೆ ಬೆಳೆಸಬಾರ್ದು ಅಂತ ಹೇಳಿದಿನಲ್ಲ, ಆ ರೀತಿ ವಾಯು ಮೂಲೆನೂ ಅಷ್ಟೇ ಬೆಳೆಸ್ದಂಗೆ ಮಾಡ್ಬೇಕು. ಈ ರೀತಿ ಕನೆಕ್ಟ್ ಕಟ್ ಮಾಡಿ ಗ್ಯಾಪ್ ಬಿಟ್ಬಿಟ್ಟೆ ಮಾಡ್ಬೇಕು. ವಾಯು ಮೂಲೆನೂ ಮೆಟ್ಲು ಕೊಡ್ತಾರೆ, ಫುಲ್ ಅಂಟಿಸ್ಬಿಡ್ತಾರೆ. ಅಂಟಿಸ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬಾತ್ರೂಮ್ ಮಾಡ್ತಾರೆ. ಬಾತ್ರೂಮ್ ಮಾಡಿದಾಗ ಏನಾಗ್ತದೆ, ನಾವು ವಾಯು ಮೂಲೆ ಬೆಳೀತು ಅಂತ. ಆಗ ನಮ್ಗೆ ಒಂದು ಮೂಲೆ ಹೋಗಿ, ಈಗ ನಮ್ಮ ಮನೆ ಅಂದ್ರೆ 4 ಮೂಲೆ ಬರ್ಬೇಕು, 4 ಮೂಲೆ ಆಗೋದು 5 ಮೂಲೆ ಆಗುತ್ತೆ ವಾಯು ಮೂಲೆ ಬೆಳೆದು. ನಮ್ಗೆ ಈಗ ಸುಮಾರು ಜನ ಒಂದ್ ಮನೆಗೆ ಹೋಗಿದ್ದೆ ನಾನು ಬೇರೆಯವ್ರ ಹತ್ರ, ಅಲ್ಲಿ ಏನಾಗಿದೆ ಅಂದ್ರೆ ಅವರು ₹1 ಸಾಲ ಮಾಡಿಲ್ಲ, ₹1 ದುಡ್ಡು ಇಲ್ಲ, ಸಾಲ ಮಾಡ್ದಂಗೆ ಮನೆ ಕಟ್ಟಿದ್ದಾರೆ ಫುಲ್ ಹಾರ್ಡ್ ಕ್ಯಾಶ್ ಅಲ್ಲಿ. ಮನೆ ಕಟ್ಟಿ ಮನೆಗೆ ಹೋದ್ಮೇಲೆ ಸಾಲಗಾರರಾಗವ್ರೆ. ಇದಕ್ಕೆ ಈಗ ಆಲ್ಮೋಸ್ಟ್ ಉಲ್ಟಾ, ಬೇರೆ ಕಡೆ ಎಲ್ಲ ಹೆಂಗೆ ಅಂದ್ರೆ ಸಾಲ ಮಾಡ್ಬಿಟ್ಟು ಸ್ವಲ್ಪ ಸಾಲ ಮಾಡ್ಕೊಂಡು ಮನೆ ಕಟ್ಕೊಂಡು ಮನೆಗೆ ಹೋಗ್ತಾರೆ ಸಾಲ ಮಾಡಿ, ಆಮೇಲೆ ತೀರ್ಸ್ಕೊಳ್ತಾರೆ ಮನೇಲಿ. ಇವ್ರು ಹಂಗಲ್ಲ, ಫುಲ್ ಕ್ಯಾಶ್ ಇಟ್ಕೊಂಡು ಮನೆ ಕಟ್ಟಿ ಆದ್ರೆ ಮನೆಗೆ ಹೋದ್ಮೇಲೆ ಸಾಲ ಆಯ್ತು. ಏನಕ್ಕೆ ಸಾಲ ಆಯ್ತು ಅಂತ ಚೆಕ್ ಮಾಡಿದ್ರೆ ವಾಯು ಮೂಲೆ ಬೆಳೆಸಿದ್ರು ಅವರು. ವಾಯು ಮೂಲೆ ಅಂದ್ರೆ ಈ ಜಾಗದ ವಾಯು ಮೂಲೆ ಬರುತ್ತೆ, ಅಂದ್ರೆ ಅದು ಉತ್ತರ ರೋಡ್ ಫೇಸಿಂಗ್ ಇರೋರಿಗೆ ವಾಯು ಮೂಲೆ ಬರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೆಟ್ಲು ಕೊಡ್ತೀವಿ, ವಾಯು ಮೂಲೆ ಕೊಡ್ತೀವಿ. ಉತ್ತರ ರೋಡ್ ಫೇಸಿಂಗ್ ಬಂದಾಗ, ಉತ್ತರಕ್ಕೆ ಮೇನ್ ಡೋರ್ ಕೊಟ್ಟಾಗ ವಾಯು ಮೂಲೆ ಮೆಟ್ಲು ಬರುತ್ತೆ. ಮೆಟ್ಲು ಬಂದಾಗ ಏನಾದ್ರು, ಈಗ ನಿಮ್ದು ಮೆಟ್ಲು ತೋರ್ಸದಲ್ಲ ಫಸ್ಟ್, ಸ್ಟೇರ್ಕೇಸ್ ಮೇಲೆ ಹೋಗ್ತದಲ್ಲ, ಈ ಗಾಡಿನ ಪೂರ್ತಿ ಈ ಮನೆಗೆ ಅನ್ಸ್ಬಿಟ್ಟು ಹೊರಗಡೆ ತಗೊಳ್ಳೋದವ್ರು. ಮನೆಗೆ ಹೊರಗಡೆ ತಗೊಂಡ್ಬಿಟ್ಟಿದ್ರು ಅಷ್ಟೇ, ಇನ್ನೇನು ಮಾಡಿಲ್ಲ ಅವರು. ಒಳಗಡೆ ಎಲ್ಲ ಕಟ್ಟ ಮಾಡಿದ್ರೆ ಆ ಮನೆಗೆ ಅಟ್ಯಾಚ್ ಮಾಡಿ ಮೆಟ್ಲು ಕೆಳಗಡೆ ಫುಲ್ ಕಂಟಿನ್ಯೂ ತಗೊಂಡಿದ್ರು. ಈಗ ನಿಮ್ದು ಮನೆ ತೋರ್ಸದಲ್ಲ, ನಿಮ್ಮ ಮನೆಯಲ್ಲಿ ಗ್ಯಾಪ್ ಕೊಟ್ಟಿಲ್ಲ ಅವರು, ಫುಲ್ ತಗೊಂಡ್ಬಿಟ್ಟಿದ್ರು ಅವರು. ಆಗೇನಾಯ್ತು, ವಾಯು ಮೂಲೆ ಬೆಳೀತು, ಈಶಾನ್ಯ ಮೂಲೆ ಕಟ್ಟಾಯ್ತು. ಅಂದ್ರೆ ಅವ್ರಿಗೆ ದುಡ್ಡು ಬರೋದು ಕಮ್ಮಿ ಆಗುತ್ತೆ, ಇರೋ ದುಡ್ಡು ಖಾಲಿ ಮಾಡಿಸುತ್ತೆ. ಅಂದ್ರೆ ಏನಾಗುತ್ತೆ, ಆಗ ಸಾಲ ಮಾಡಿಸುತ್ತೆ, ಬಡ್ಡಿ ಕಟ್ಸುತ್ತೆ. ಹಂಗೆ ಅದು ಓಪನ್ ಮಾಡಿಸ್ತಾವ. ಓಪನ್ ಮಾಡಿಸಿದಾಗ ಇನ್ನೇನು ಚೇಂಜಸ್ 2-3 ತಿಂಗಳಾಗಿದೆ, ಸ್ವಲ್ಪ ಪರವಾಗಿಲ್ಲ, ಈಗ ಚೇಂಜಸ್ ಆಗಿದೆ ಅಂತ ನೋಡಿ. ಹಿಂಗ್ ಸಣ್ಣ ಮಿಸ್ಟೇಕ್ಗಳು ನಾವು ಮಾಡ್ಕೊಳ್ಳೋಂಥದ್ದು ಮೇಜರ್ ಆಗಿ ಪ್ರಾಬ್ಲಮ್ ಕೊಡುತ್ತೆ. ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಇರೋದ್ರಲ್ಲಿ ನಾವ್ ಏನ್ ಹೇಳೋದು ಅಂದ್ರೆ, ನಮ್ಗೆ ಈಗ ನಮ್ಗೆ ವಿಡಿಯೋ ಮಾಡ್ಸೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ನೆ ಕರ್ಸ್ಬಿಟ್ಟು ನಮ್ನೆ ಕೇಳ್ಬೇಕು ಅಂತ ಅಲ್ಲ. ಅಟ್ಲೀಸ್ಟ್ ನಮ್ ಕರ್ಸಕ್ ಆಗದಿದ್ರು ನಿಮ್ ಮನೆ ಕಟ್ತಿರ್ತೀರ, ಕಷ್ಟಪಟ್ಟು ಒಂದೊಂದು ರೂಪಾಯಿನ ಸೇರಿಸಿ ಈಗ ನಮ್ ಸಾಲ ಇಲ್ಲ ಅಂದ್ರೆ ಸಾಲನಾದ್ರು ಮಾಡಿ ಮನೆ ಕಟ್ತಾ ಇರ್ತೀವಿ. ಆ ಮನೆಗೆ ಹೋದ್ಮೇಲೆ ನಾವು ನೆಮ್ಮದಿಯಾಗಿರ್ಬೇಕು ಅಂತ. ಈಗ ನಾವು ಸಾಲ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದೊಡ್ಡ ಇಂಪಾರ್ಟೆಂಟ್ ಸಾಲ ಸಿಕ್ಬಿಡುತ್ತೆ. ಈಗ ನಿಮ್ದು ಒಂದು ಕನ್ವರ್ಷನ್ ಸೈಟ್ ಇದೆ ಅಂದ್ರೆ ಎಲ್ಲಾ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ. ನಾವು ಸಾಲ ಮಾಡಿ ಮನೆ ಕಟ್ಟೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ವಾಸ್ತು ಪ್ರಕಾರ ಮನೆ ಕಟ್ಟಿ ನಾವು ಆ ಮನೆಗೆ ಹೋದ್ಮೇಲೆ ಸಾಲ ತೀರ್ಸೋಂತ ಶಕ್ತಿ ಬರ್ಬೇಕು ನಮ್ಗೆ. ಆ ರೀತಿ ಎನರ್ಜಿ ಕ್ರಿಯೇಟ್ ಆಗ್ಬೇಕು ಆ ಮನೇಲಿ ನಮ್ಗೆ. ಆ ಎನರ್ಜಿ ಕ್ರಿಯೇಟ್ ಆದಾಗಲೇ ನಮ್ಗೆ ಆ ಮನೇಲಿ ವಾಸ್ತುಗಿದೆ ಅಂತ ನಮ್ಗೆ. ನಮ್ಗೆ ಮನೆಗೆ ಹೋಗ್ಬಿಟ್ಟು ಒಂದೊಂದ್ ಮನೇಲಿ ಏನಾಗಿದೆ ಅಂದ್ರೆ, ಎಲ್ಲ ಕಟ್ಟು ರೆಡಿ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಸಾಲ ಎಲ್ಲ ಮಾಡ್ಕೊಳ್ತಾರೆ. ಆ ಮನೆ ಎನರ್ಜಿ ಇಲ್ಲ ಅಂದ್ರೆ ಉತ್ತರ ಬ್ಲಾಕ್ ಆಗಿರುತ್ತೆ, ಪೂರ್ವ ಬ್ಲಾಕ್ ಆಗಿರುತ್ತೆ. ಅಂದ್ರೆ ಇವೆಲ್ಲ ಪ್ರಾಬ್ಲಮ್ ಬರೋದು ಈಸ್ಟ್ ಫೇಸಿಂಗ್ ಅಂದ್ರೆ ಪೂರ್ವ ರೋಡ್ ರಸ್ತೆ ಮನೆಗಳೆಲ್ಲ, ಉತ್ತರದ ರಸ್ತೆ ಮನೆಗಳೆಲ್ಲ. ಇವೆಲ್ಲ ಪ್ರಾಬ್ಲಮ್ಗಳು ಬರೋದು ಪಶ್ಚಿಮ ರಸ್ತೆ ಮತ್ತು ದಕ್ಷಿಣ ರಸ್ತೆ ಮನೆಗಳಲ್ಲಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಲಾಸ್ಟ್ ಫೈನಲ್ ಆಗಿ ನಮ್ಗೆ ಆಯ್ತಾ ಇಲ್ಲ ಮನೇಲಿ ಮಾರ್ಕೊಳ್ಳೋಂಥ ಸ್ಟೇಜ್ ತರಿಸ್ಬಿಡುತ್ತೆ ಮನೆನೇ. ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋಗಳನ್ನ ಮಾಡಾಕೋದು. ಇದನ್ನ ನೋಡ್ಬಿಟ್ಟಾರು ಅಟ್ಲೀಸ್ಟ್ ಚೇಂಜ್ ಮಾಡ್ಕೊಂಡು ಮನೆ ಕಟ್ತಾ ಇರೋರು ಚೆನ್ನಾಗಿ ಕಟ್ಕೊಳ್ಳಿ, ಅವ್ರು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ. ಯಾರು ಹೊಸ ಮನೆ ಕಟ್ತಾ ಇರೋರು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಈ ಮನೆದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿ ತೋರಿಸ್ತಾ ಇದೀನಿ ನೋಡಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಲ್ಲಿ ಡೋರ್ ಕೊಟ್ಟಿದೆ, ಮೇನ್ ಡೋರು ಪೂರ್ವದಲ್ಲಿ, ಆಯ್ತಾ. ಆಪೋಸಿಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ಮೇನ್ ಡೋರ್ ಆಪೋಸಿಟ್ ಗೋಡೆ ಕಟ್ಟಿ ಇಲ್ಲಿ ಪ್ಯಾಸೇಜ್ ಕೊಟ್ಟು, ಇಲ್ಲಿ ಡೋರು, ಇಲ್ಲಿ ಬಾತ್ರೂಮು. ಅಡಿಗೆ ಮನೆ, ಇದು ಅಡಿಗೆ ಮನೆ, ಇಲ್ಲಿ ರೂಮು.
ಇದೊಂದು ರೂಮ್, ಇದೊಂದು ಮಾಸ್ಟರ್ ಬೆಡ್ರೂಮ್, ಇಲ್ಲಿ ಅಡಿಗೆ ಮನೆಯೆಲ್ಲ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ. ಈಗ ನಮ್ಗಿಲ್ಲಿ ಅಡಿಗೆ ಮನೆ, ದೇವ್ರ ಮನೆ ಇಲ್ಲಿ. ಈಗ ದೇವ್ರ ಮನೆ ಬಂತು, ಇಲ್ಲಿ ಅಡಿಗೆ ಮನೆ. ಇಲ್ಲಿ ಈಗ ನಿಮ್ಗೆ ಅನ್ಕೋಬಹುದು ನೀಚ ಸ್ಥಾನ ಎಂಟ್ರಿ ಇದೆ ಅಲ್ಲ ಅಂತ ಹೇಳ್ಬಿಟ್ಟು. ಇವ್ರು ಆಲ್ರೆಡಿ ಗ್ಯಾಪ್ ಬಿಟ್ಟು ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಇದು ಎಂಡಲ್ ಇಲ್ಲೇ ಅವ್ರಿಗೆ ನೋಡಿ, ಇದು ಫುಲ್ ಎಂಡಲ್ ಬಂದ್ರೆ ನೀಚ ಎಂಟ್ರಿ ಆಗುತ್ತೆ. ನೀಲ ಬಂದ್ರೆ ಪ್ರಾಬ್ಲಮ್, ನೀಲ ಬಂದಿಲ್ಲ ತೊಂದರೆ ಇಲ್ಲ. ಈ ಗ್ಯಾಪ್ ಬಿಟ್ಟು ಈ ಸೆಂಟರ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಫ್ರಿಡ್ಜ್ ಇಡಕ್ಕೆ ಒಂದು ಗ್ಯಾಪ್ ಕೊಟ್ಟಿದ್ದಾರೆ ವಾಯುಮೂಲೆಯಲ್ಲಿ. ಅದಾದ್ಮೇಲೆ ಇಲ್ಲಿ ಸ್ಟೋರ್ ರೂಮ್ ಹಾಕೊಂಡಿದ್ದಾರೆ, ಸ್ವಲ್ಪ ಮುಂದೆ ಬಂದಿದೆ ಇದು ಸ್ಟೋರ್ ರೂಮ್. ಇಲ್ಲಿ ಅಡಿಗೆ ಮನೆ ಬರುತ್ತೆ ಸ್ಲ್ಯಾಬ್, ಇಲ್ಲಿ ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ಇದು ಎಕ್ಸಾಕ್ಟ್ ಚಿತ್ರಣ. ಇಲ್ಲಿ ಏನಾಗಿದೆ, ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ತೊಂದರೆ ಇಲ್ಲ, ಏನ್ ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ ಅಂದ್ರೆ ಈಗ ಈ ರೂಮ್ಗೆ ಡೋರ್ ಇಲ್ಲಿ ಬಂದ್ಬಿಟ್ಟಿದೆ. ಈ ಡೋರ್ ಇಲ್ಲಿ ಬರ್ಬೇಕಿತ್ತು, ಆಕ್ಚುಲಿ ಇಲ್ಲಿ ಬರ್ಬೇಕಿತ್ತು. ಈಗ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಒಡೆದು ಚೇಂಜ್ ಮಾಡ್ಸಕ್ ಆಗಲ್ಲ, ಫಿಲಪ್ ಆಗಿದೆ. ಒಂದು ಇನ್ನೇನು ಸ್ಕ್ರೀನ್ ಹಾಕಲಿ ಅಂತ ಹೇಳ್ಬಿಟ್ಟು ಒಂದು ಸಹಾಯ ಮಾಡಿದೀವಿ. ಅದಾದ್ಮೇಲೆ ಮೇಜರ್ ಮಿಸ್ಟೇಕ್ ಏನ್ ಮಾಡ್ಕೊಳಕ್ ಹೋಗಿದ್ರು, ಸಮಸ್ಯೆ ಏನಾಗ್ತಿದೆ ಅಂತ ಕೇಳಿ. ಈಗ ಇವರು ಎಲ್ಲ ರೆಡಿ ಆದ್ಮೇಲೆ ಫೈನಲ್ ಆಗಿ ಒಂದ್ಸರಿ ಇರ್ಲಿ ನೋಡೋಣ ಕರ್ಸಿದ್ರು. ಕರ್ಸಿದ್ ಬಹಳ ಅನುಕೂಲ ಆಯ್ತು ಅವ್ರಿಗೆ. ಏನಕ್ಕೆ ಅಂತ ಹೇಳಿದ್ರೆ, ಇವುದು ಇಲ್ಲಿ ಗ್ಯಾಪ್ ಕಮ್ಮಿ, ಅಂದ್ರೆ ಉತ್ತರದಲ್ಲಿ ಕಮ್ಮಿ ಜಾಗ, ಇಲ್ಲೂ ಕಮ್ಮಿ, ಫುಲ್ ರೋಡ್ ತಾಂಡಿದ್ದಾರೆ. ಪೂರ್ವದಲ್ಲಿ ಹೆಚ್ಚಾಗಿ ಜಾಗ ಇದೆ, ಪಶ್ಚಿಮದಲ್ಲಿ ಹೆಚ್ಚಾಗಿ ಜಾಗ ಇದೆ. ಹೆಚ್ಚು ಕಮ್ಮಿ ಒಂದು 20 ಅಡಿ ಇದೆ ಅನ್ಕೊಳ್ಳೋಣ. ಇಲ್ಲೊಂದು 20 ಅಡಿ, ಇಲ್ಲೊಂದು 30 ಅಡಿ ಇದೆ ಮುಂದಕ್ಕೆ ಪೂರ್ವದಲ್ಲಿ. ಇದೋಕೆ ಇವ್ರು ಏನ್ ಮಾಡಿದ್ರು, ಟಾಯ್ಲೆಟ್ ಫಿಟ್ ಎಲ್ಲ, ಇದು ಬಾತ್ರೂಮ್ಗೆ ಟಾಯ್ಲೆಟ್ ಅದು ಬಂತಲ್ಲ, ಈ ಫಿಟ್ ಕುಂಡಿನ ಇಲ್ಲಿ ಮಾಡಕ್ ರೆಡಿ ಮಾಡ್ಕೊಂಡಿದ್ರು. ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಇಲ್ಲಿ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಅಂತ ಇಲ್ಲಿ ಮಾಡಕ್ ರೆಡಿ ಮಾಡಿದ್ರೆ ಸದ್ಯ ಏನು ಮಾಡಿಲ್ಲ. ಆಮೇಲೆ ನಾನು ಹೋಗಿ ಹೇಳ್ದೆ, ಈ ಮನೇನ ಅಳತೆ ಹಾಕಿ, ಆಮೇಲೆ ನಾನು ಯಾವ್ದ್ರಲ್ಲೂ ಫಿಟ್ ಗುಂಡಿ ಇಲ್ಲಿ ಬರ್ಬೇಕು ಹಿಂಗೆ ಅಂತ ಹೇಳಕ್ ಆಗ್ತಾರೆ. ಯಾಕಂದ್ರೆ ಇವ್ರು ನಾವ್ ಹೇಳದ್ನ ಏನೋ ಮಿಸ್ಟೇಕ್ ಮಾಡ್ಕೊಂಡ್ ತಗೊಳ್ತಾರೆ. ನಮ್ದು ಮನೇನ ಅಳತೆ ಹಾಕಿ ಒಂದ್ ಮೆಜರ್ಮೆಂಟ್ ತಗೊಂಡು ಅಲ್ಲಿ ಹೇಳ್ಬಿಟ್ಟು ಮಾರ್ಕ್ ಮಾಡಿ ಬರ್ಬೇಕು. ನಮ್ಗೆ ಫಿಟ್ ಗುಂಡಿದು ನಾವು ಕೇರ್ಫುಲ್ ಆಗಿ ಕೊಡ್ಬೇಕು. ನಾವು ಸುಮ್ನೆ ಇಷ್ಟ ಬಂದಾಗ ಕೊಟ್ಟಾಗ ಪ್ರಾಬ್ಲಮ್ ಆಗುತ್ತೆ ನಮ್ಗೆ. ಇಲ್ಲಿ ಹೇಳಿದಾಗ ಇನ್ನೇನೋ ಮಿಸ್ಟೇಕ್ ಮಾಡ್ಕೊಂಡು ಅವ್ರು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾರೆ. ಯಾರು ಫೋನ್ ಮಾಡಿದಾಗ ಅವ್ರ ಮನೆ ಏನಿದೆ ಮೆಜರ್ಮೆಂಟ್ ಅಳತೆ ತಗೊಂಡು ಅಳತೆಲಿ ಡಿವೈಡ್ ಮಾಡಿ ಈ ಜಾಗದಲ್ಲಿ ಬರ್ಬೇಕು ಅಂತ ನಾನು ಫಿಟ್ ಗುಂಡಿ ಕೊಡ್ತಾ ಇದ್ದೀನಿ ನಾನು, ಆಯ್ತಾ. ಇದೊಂದು ಮಿಸ್ಟೇಕ್ ತಪ್ಪಿಸ್ದೆ. ಮಿಸ್ಟೇಕ್ ಕೊಟ್ಟು ತಪ್ಪಿಸ್ಬಿಟ್ಟು ಪೂರ್ವದಲ್ಲಿ ಮಾಡ್ಬೇಕಿಲ್ಲ ಉತ್ತರದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಜಾಗ ತೋರಿಸ್ಬಿಟ್ಟು 2 ಜಾಗ ತೋರ್ಸಕ್ ಬಂದಿದ್ದೀನಿ. ಅಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಬಿಟ್ಟು ಕೊಟ್ಟು ಬಂದು ನೋಡಿ. ನಮ್ಗೆ ಇಲ್ಲಿದ್ಕೆ ಎಂಟ್ರಿ ಇಲ್ಲಿ ಕೊಟ್ಟಿದ್ರು ಡೋರು. ಇದು ಮಾಸ್ಟರ್ ಬೆಡ್ರೂಮ್ ಉಚ್ಚಾಸನದಲ್ಲಿ ಎಂಟ್ರಿ ಇದೆ. ಆಮೇಲೆ ನೋಡಿ ಮಿಸ್ಟೇಕ್ ಏನ್ ಗೊತ್ತಾ, ಈ ರೂಮ್ ಅಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ. ಏನ್ ಮಾಡಿದ್ದಾರೆ ಈ ರೂಮ್ ಅಲ್ಲಿ ಅಂತ ಹೇಳಿದ್ರೆ, ಒಂದು ಕಟ್ಟೆ ತರ ಕಟ್ಟಿದ್ದಾರೆ. ಇಲ್ಲಿ ಏನು ಕಟ್ಟೆ ಕಟ್ಟಿದ್ದಾರೆ, ಇಲ್ಲಿ ವಾರ್ಡ್ರೂಮ್ ಮಾಡಕ್ಕೆ ಅಂತ. ಹಾಗೇನಾಯ್ತು, ನಮ್ಗೆ ಈ ರೂಮ್ ಅಲ್ಲಿ ಆಕ್ಚುಲಿ ವಾರ್ಡ್ರೂಮ್ ಮಾಡ್ಬೇಕಾಗಿರೋದು ಇಲ್ಲಿ ಬರ್ಬೇಕಿತ್ತು ಇವ್ರಿಗೆ, ದಕ್ಷಿಣದಲ್ಲಿ ಅಂದ್ರೆ ನೈಋತ್ಯ ಮೂಲೆ ಬರ್ಬೇಕಿತ್ತು. ಇವ್ರು ಇಲ್ಲಿ ಮಾಡಿದ್ದಾರೆ. ಇದೊಂದು ಹೋಗಿದ್ಕೆ ನೋಡಿದ್ಕೆ ಅನುಕೂಲ ಆಯ್ತು ನಮ್ಗೆ. ಅಂದ್ರೆ ಇದೊಂದು ಕ್ಯಾನ್ಸಲ್ ಮಾಡಿಸ್ತೀವಿ, ತೆಗೆದು ಬಿಡಿ, ಇಲ್ಲಿ ಮಾಡಬೇಡಿ, ಇಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಇದೊಂದು ಚೇಂಜಸ್ ಮಾಡಿಸ್ತು. ಈ ರೀತಿ ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ ನಮ್ಗೆ ಗೊತ್ತೇ ಆಗಲ್ಲ. ಜಾಗ ಇದೆ ಅಂತ ಹೇಳ್ಬಿಟ್ಟು ಸುಮ್ನೆ ನಾವು ಮಾಡಿರ್ತೀವಿ. ಇದೊಂದು ಅಬ್ಸರ್ವ್ ಮಾಡಿಲ್ಲ ಅವ್ರು. ಇನ್ನೆಲ್ಲ ಮುಂದೆ ಎಲ್ಲ ಬಹಳ ನೀಟಾಗಿ ಮಾಡಿ ವಿಡಿಯೋಗಳನ್ನ ನೋಡಿ ನಮ್ಗೆ ಸ್ಟೆಪ್ ಕೆಳಗಡೆ ಗ್ಯಾಪ್ ತೋರ್ಸೋದ್ರಲ್ಲಿ ನಿಮ್ಗೆ ಇದು ಸ್ಟೆಪ್ ಕೊಟ್ಟಿದ್ದಾರೆ ಪೂರ್ವದಲ್ಲಿ. ಇಲ್ಲಿ ಸ್ಟೆಪ್ ಕೊಟ್ರು ಆಗ್ನೇಯ ಮೂಲೆಯಲ್ಲಿ. ಇಲ್ಲಿ ಅದೇ ನಿಮ್ಗೆ ತೋರಿಸ್ದಂಗೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಈ ಜಾಗ ಗ್ಯಾಪ್ ಕೊಟ್ಕೊಂಡು ಅದೇ ಕಬ್ಬಣಗಳನ್ನ ಹಾಕ್ಬಿಟ್ಟು ಗ್ಯಾಪ್ ಕೊಟ್ಟು ಮಾಡಿದ್ದಾರೆ. ಬಹಳ ನೀಟಾಗಿ ಮಾಡ್ಕೊಂಡಿದ್ದಾರೆ ಈ ರೀತಿ. ಆಮೇಲೆ ವಿಂಡೋಗಳನ್ನ ನಿಮ್ಗೆ ತೋರಿಸ್ತಾ ನೋಡಿ, ದೊಡ್ಡ ದೊಡ್ಡ ವಿಂಡೋಗಳು ಕೊಟ್ಟಿದ್ದಾರೆ ಉತ್ತರದಲ್ಲಿ, ಪೂರ್ವದಲ್ಲಿ ನೀಟಾಗಿ ದೊಡ್ಡ ದೊಡ್ಡ ವಿಂಡೋಗಳು ಕೊಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಇಲ್ಲಿ ನಾವೇನ್ ಈಗ ಸಮ ತಗೊಂಡು ಮುಂದೆ ಇವ್ರಿಗೊಂದು 30 ಅಡಿ ಜಾಗ, ಹಿಂದೆ ಬಂದು 20 ಅಡಿ ಜಾಗ, ನೀವು ಇದೇ ರೀತಿ ಕಾಂಪೌಂಡ್ ಹಾಕ್ಸ್ಕೊಂಡು ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಂದು. ಆಮೇಲೆ ಪುನಃ ಇನ್ನೊಂದು ಮಿಸ್ಟೇಕ್ ಈಗ ನಾನು ಹೋದಾಗ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾನು ನೋಡಿ ನೀಟಾಗಿ ಹೇಳ್ ಬಂದ್ಬಿಡ್ತಿಲ್ಲ, ಅಷ್ಟು ಇನ್ನೊಂದ್ಸರಿ ಇದು ಮಾಡೋದು ಬೇಡ ಅಂತ. ಅವ್ರಿಗೆ ಈಗ ಖಾಲಿ ಜಾಗ ಇದೆ ಅಲ್ಲ, ಹಿಂದೆ ಖಾಲಿ ಜಾಗ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಈ ಕಡೆ ದಾರಿ ಬಿಟ್ಕೊಂಡಿರ್ತಾರೆ, ಈ ಸೈಡ್ ವಾಯುವ್ಯದಲ್ಲಿ ದಾರಿ ಬಿಡ್ತಾರೆ. ದಾರಿ ಬಿಟ್ಟಾಗ ಏನಾಗುತ್ತೆ, ಅವ್ರಿಗೆ ಹಿಂದೆ ಒಂದು ಕಾಂಪೌಂಡ್ ಕೊಟ್ಟು ದಾರಿ ಬಿಟ್ಕೊಳ್ತಾರೆ. ಹಿಂದ್ಗಡೆ ದಾರಿ ಇದೆ, ಮುಂದೆ ದಾರಿ ಇದೆ. ಹಾಗೆ ಏನಾಗುತ್ತೆ, ದಾರಿ ಬಿಟ್ಟಾಗ ಇವ್ರಿಗೆ ನಮ್ಗೆ ಮೂಲೆ ಬರ್ಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಈ ಸೈಡ್ ಅಲ್ಲಿ ಔಟ್ ಸೈಡ್ ಅಲ್ಲಿ ಮಾಡ್ಬಿಟ್ಟರು. ಇವ್ರು ಅಂತಲ್ಲ, ಬೇರೆ ನಾರ್ಮಲ್ ಆಗಿ ಎಲ್ಲರೂ ಮಾಡಂತ ತಪ್ಪು ಏನಂದ್ರೆ, ನಮ್ಗೆ ಬರೋ ದಾರಿಲೇ ಸಿಕ್ಬಿಡುತ್ತೆ, ಇಲ್ಲಿ ಬಟ್ಟೆ ಒಗೆಯೋದು, ಪಾತ್ರೆ ಒಳಗೆ ಇಲ್ಲಿ ನಲ್ಲಿ ಹೊರಗಡೆ ಔಟ್ ಸೈಡ್ ನಲ್ಲಿ ಹಾಕಂದಾಗ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಇದು ಮರೇಲಿರ್ಲಿ ನಮ್ಗೆ, ಅವರು ಅಷ್ಟೇ ನಮ್ಗೆ ಕಾಣ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮರೇಲಿರ್ಲಿ ಅಂತ ಹೇಳ್ಬಿಟ್ಟು ಈ ಸೈಡ್ ಹಾಕ್ಬಿಡ್ತಾರೆ. ಅಂದ್ರೆ ಈ ಮನೆಗೆ ಬಂದಿದ್ದು ನೈಋತ್ಯ ಭಾಗ. ಔಟ್ ಸೈಡ್ ಬಂದಾಗ ಏನಾಗುತ್ತೆ, ಇಲ್ಲಿ ನಲ್ಲಿಗಳು, ಸಂಪು ಮತ್ತೆ ನೀರ್ನ ಯೂಸ್ ಮಾಡಿದಾಗ ಈ ಜಾಗದಲ್ಲಿ
ನೈಋತ್ಯದಲ್ಲಿ ಅವ್ರದ್ದು ಹಣಕಾಸು ಎಷ್ಟು ಬಂದ್ರು ಖಾಲಿ ಆಗುತ್ತೆ, ನಿಲ್ಲಲ್ಲ. ಮನೆ ಯಜಮಾನರುಗಳಿಗೆ ಪ್ರಾಬ್ಲಮ್ ಸಮಸ್ಯೆಗಳಾಗತ್ತೆ ಇದು. ಆಯ್ತಾ? ಅದಕ್ಕೆ ಏನ್ ಮಾಡ್ಬೇಕು ನಾವು ಮುಂದೆ ಕೀರ್ತಿ ಮಾಡ್ಬಿಡಿ, ತಪ್ಪನ ಅದೇಬಿಟ್ಟು ಈ ಜಾಗನ ಬಿಟ್ಟು ಈ ಜಾಗದಲ್ಲೇ ಮಾಡ್ಬೇಕು. ನಿಮ್ಗೆ ಔಟ್ ಸೈಡ್ ಬೇಕು ಅಂದ್ರೆ ವಾಯು ಮೂಲೆಯಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಬಟ್ಟೆ ಒಗೆಯಕ್ಕೆ ಹಾಕೊಳ್ಳಿ, ನೀರ್ನ ಯೂಸ್ ಮಾಡಿ, ವಾಯುವೆ ಬರುತ್ತೆ ಇಲ್ಲಿಂದ ನೀವು ನೀರ್ನ ಈಶಾನ್ಯ ಹೆಂಗ್ ಮಾಡ್ಕೊಳ್ಳಿ ಮುಂದಕ್ಕೆ ಅಂತ. ಅಂದ್ರೆ ಇವ್ರದ್ದು ಹೆಂಗಿದೆ ಅಂದ್ರೆ ಇನ್ನ ಸ್ವಲ್ಪ ಈ ಹಿಂದೆಗೆ ಡೌನ್ ಇತ್ತು, ಇನ್ನು ಸ್ವಲ್ಪ ಮಣ್ಣೆಲ್ಲ ಹಾಕಿ ಹೈಟ್ ಮಾಡಿಸಿ ಮುಂದೆಗೆ ನೀರ್ ಹಾಕಕ್ ಹೋಗ್ಬಿಡಿ ಅಂತ. ಹಿಂದೆಗೆ ಬಿಡ್ಬೇಡಿ, ಹಿಂಗೆ ಈಶಾನ್ಯ ಮೂಲೆಯಿಂದ ಮುಂದೆ ಚರಂಡಿ ಇರ್ತದಲ್ಲ, ಚರಂಡಿಗೆ ಬಿಡಿ ಅಂತ. ಹಿಂಗೆ ಚಿಕ್ಕದಾಗಿ ಮಿಸ್ಟೇಕ್ಗಳು ಆಗಿರುತ್ತೆ, ಅದನ್ನ ಸರಿ ಮಾಡ್ಕೊಬೇಕು ನಾವು ಅಷ್ಟೇ. ಇಲ್ಲ ವಿಡಿಯೋಗಳು ನೋಡ್ಕೊಂಡಾರು ನೋಡಿ ಸರಿ ಮಾಡ್ಕೊಬೇಕು, ಇಲ್ಲ ಅಟ್ಲೀಸ್ಟ್ ಫೋನ್ ಮಾಡಿ ಕೇಳ್ಕೊಂಡು ನೋಡಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟಾರು ಸರಿ ಮಾಡ್ಕೊಂಡು ಮಾಡಿದಾಗ ಒಂದ್ಸರಿ. ಈಗ ನಮ್ಗೆ ಕಟ್ಟೋದು ಬಹಳ ಕಷ್ಟಪಟ್ಟು ಕಟ್ಟಿರ್ತೀವಿ, ನಾವು ರೆಡಿ ಮಾಡಿರ್ತೀವಿ. ಇದನ್ನ ಪುನಃ ಹೊಡೆದಾಕ್ಬಿಟ್ಟು ಮಾಡ್ಬೇಕು ಅಂದಾಗ ಬಹಳ ಹಿಂಸೆ. ಕಟ್ಬೇಕಾದ್ರೆ ನೀಟಾಗಿ ಒಂದ್ಸರಿ ಕಟ್ ಮುಗಿಸ್ಕೊಂಡ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಗೆ ವಾಸ್ತುಗೆ ನಮ್ಗೆ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಾವಲ್ಲಿ ಒಂದ್ ಮನೆಗೆ ಅಂತ ಹೋದ್ಮೇಲೆ ನೆಮ್ಮದಿಯಾಗಿ ಖುಷಿಯಾಗಿ ಸಂತೋಷವಾಗಿ ಇರ್ಬೇಕು ಅಂತ, ನಿಮ್ದಾಗಿ ನಿದ್ರೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಒಂದು RCC ಮನೆ ದೊಡ್ಡದಾಗಿ ಜನಗಳಿಗೆ ಜನ ಕಾಣ್ತಾ ಇರುತ್ತೆ, ಮನೆ ಒಳಗಡೆ ನಮ್ಗೆ ನೆಮ್ಮದಿ ಇರಲ್ಲ, ನೆಮ್ಮದಿ ನಿದ್ರೆ ಮಾಡಕ್ ಆಗ್ತಿರಲ್ಲ. ಹೊರಗಡೆ ಏನಂಕತ್ತಾರೆ ಅಂದ್ರೆ ಬಹಳ ಚೆನ್ನಾಗಿ ಸುಖವಾಗಿ ಇವ್ರಿಗೇನಪ್ಪಾ ಅಂತ ಅನ್ಕೋತಾರೆ. ಮನೆ ಒಳಗೆ ಇವ್ರದ್ದು ಆ ಕಷ್ಟ ಹೊರಗಡೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಅಂತ ಪ್ರಾಬ್ಲಮ್ಗಳಾಗೋಗುತ್ತೆ ನಮ್ಗೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ. ಅದರಲ್ಲಿ ಒಂದು 5-10% ಆ ವಾಸ್ತು ಇಲ್ಲ ಅಂದ್ರೆ ಒಬ್ಬರು ಹೇಳ್ತಾರೆ, ವಾಸ್ತು ಸರ್ ಮನೇಲಿ ಏನು ಇಲ್ಲ ಕೆಲ ಸರ್, ಎಲ್ಲ ನೀವು ಹೇಳಿದ ವಿರುದ್ಧವಾಗಿ ಇವೆ, ಅವ್ರು ಇಷ್ಟ ಬಂದಂಗಿದೆ ಎಲ್ಲ ಇದೆ, ಆದ್ರೂ ಚೆನ್ನಾಗಿದ್ರಲ್ಲ ಅಂದ್ರೆ ಅವ್ರ ಹಣೆ ಬರ ಚೆನ್ನಾಗಿರೋರಿಗೆ ಚೆನ್ನಾಗಿರ್ತಾರೆ. ಅವ್ರ ಹಣೆ ಬರ ದಶಾಭುಕ್ತಿಗಳು ಅವ್ರ ಪಡ್ಕೊಂಡ್ರೆ ಪುಣ್ಯ ಫಲ ಇರ್ತವೆ, ವಾಸ್ತು ಇಲ್ಲಾದ್ರೂ ನಡ್ಕೊಂಡು ಹೋಗ್ಬಿಡ್ತದೆ ಅಂತವ್ರದ್ದು. ಇನ್ನು ನಾರ್ಮಲ್ ಆಗಿ ಇನ್ನು ನಮ್ಗೆ ಟೈಮ್ ಕೆಟ್ಟಾಗ ಅವ್ರಿಗೂ ಅಷ್ಟೇ, ಒಂದು ಟೈಮಲ್ಲಿ ಲೆವೆಲ್ ಹೋಗಿರ್ತಾರೆ, ಪುನಃ ದಶಾಭುಕ್ತಿ ಚೇಂಜ್ ಆದಾಗ ಟೈಮು ಹಾಳಾದಾಗ ಅವ್ರಿಗೂ ಪ್ರಾಬ್ಲಮ್ ಸಮಸ್ಯೆಗಳು ಆಗುತ್ತೆ. ಈ ರೀತಿ ಇದ್ರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇದೆಲ್ಲ ಆಲ್ಮೋಸ್ಟ್ ರೆಡಿಯಾಗಿ ಹೋಗಿತ್ತು, ನೀವು ನೋಡೋದ್ರಲ್ಲಿ ಎಲ್ಲ ಗ್ರ್ಯಾಂಡ್ ಆಗೋಗಿತ್ತು. ಅದ್ರಲ್ಲಿ ಇರೋದು ಇನ್ನೊಂದು ಯಾವ್ದು ವರ್ಷದ ಬೇಡ ಏನು ಬೇಡ ಅಂತ ಇರೋದ್ರಲ್ಲಿ ಪರಿಹಾರಗಳನ್ನ ಕೊಟ್ಟು ಬಂದಿದ್ದೀನಿ ನಾನು. ಸ್ಟಾರ್ಟಿಂಗ್ ಆಗ್ಬಿಟ್ರೆ ಈಗ ನಮ್ಗೆ ಈಗ ಇದೇನ ನಮ್ಗೆ ಸ್ಟಾರ್ಟಿಂಗ್ ಸಿಕ್ಕಿದ್ರೆ ಕನ್ಸ್ಟ್ರಕ್ಷನ್ ಟೈಮು, ಇನ್ನು ಇಟ್ಕೆ ಕಟ್ಟಿದಾರೆ, ನೀಲ ನಿಲ್ಸಿರ ಕಟ್ತಾ ಇದ್ದಾರೆ, ಆಗ ಏನು ಚೇಂಜ್ ಮಾಡ್ಬಿಡಿ ಅಂತ ಚೇಂಜ್ ಮಾಡ್ಸೇ ಬಿಡ್ತೀವಿ. ಈಗೆಲ್ಲ ರೆಡಿ ಆದಾಗ ಅದಕ್ಕೆ ಆಗುವಂತ ಪರಿಹಾರಗಳನ್ನ ಕೊಟ್ಟು ಬರ್ಬೇಕು ನಾವು. ಈ ರೀತಿ ಶಿರಾದು ಹತ್ರ ಅಲ್ಲಿ ಶಿರಾದಿಂದ 5 ಕಿಲೋಮೀಟರ್ ಆ ಜಾಗದಲ್ಲಿ ಮನೆ. ಈ ರೀತಿ ಪ್ಯಾನ್ಗಳು. ಇದೊಂದು ಮಾತ್ರ ನಾನು ಇವ್ರು ವಿಡಿಯೋಗಳು ನೋಡಿ ಗ್ಯಾಪ್ ಪುಟ್ ಮಾಡಿದ್ರಲ್ಲ, ಇದು ಮಾಡಕ್ ಖುಷಿ ಆಯ್ತು ಮಾತ್ರ ಅವ್ರಿಗೆ. ನಮ್ಗೆ ನೋಡಿ ಪರವಾಗಿಲ್ಲ, ನಮ್ಗೆ ವಿಡಿಯೋಗಳನ್ನ ನೋಡಿ ಚೇಂಜಸ್ ಮಾಡಿದಾರೆ ಅಂತ. ಕಂಟಿನ್ಯೂಟಿ ಬೆಳೆಸಬಾರ್ದು. ಬೆಳೆದಾಗ ಏನಾಗುತ್ತೆ ನಮ್ಗೆ ಆಯ ಹೋಗುತ್ತೆ, ಇದು ಅಗ್ನಿಮಳೆ ಬೆಳೆಯುತ್ತೆ. ಬೆಳೆದಾಗ ನಮ್ಗೆ ಆರೋಗ್ಯ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆಗಳು ಎಲ್ಲ ಬಂದೇ ಬರುತ್ತೆ ಆಟೋಮೆಟಿಕಲಿ. ಏನು ಇದ್ಮೇಲೆ ಲೇಡೀಸ್ಗಳಿಗೆ ಎಸ್ಪೆಷಲಿ ಪ್ರಾಬ್ಲಮ್ ಆಗುತ್ತೆ ಇದು. ಇಲ್ಲಿ ವಾಯುವೇದಲ್ಲಿ ಅದೇ ರೀತಿ ಮಾಡ್ತಾರೆ, ಹಿಂಗೆ ಕಂಟಿನ್ಯೂ ಬೆಳೆಸ್ಬಿಟ್ಟು ಮಾಡ್ಬಿಡ್ತಾರೆ ಮೆಟ್ಲು. ಆ ರೀತಿ ಮಾಡ್ಬಾರ್ದು, ಅದನ್ನೂ ಅಷ್ಟೇ ಗ್ಯಾಪ್ ಬಿಟ್ಟೆ ಮಾಡ್ಬೇಕು, ಆಗ್ಲೇ ನಮ್ಗೆ ಅದು ಯಶಸ್ಸಾಗೋದು. ಮತ್ತೆ ವಾಸ್ತುಗೆ ಬರುತ್ತೆ ನಮ್ಗೆ, ಇಲ್ಲಾಂದ್ರೆ ವಾಸ್ತು ವಿರುದ್ಧವಾಗಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ರೀತಿ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಅದು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಇಲ್ಲ ನಿಮ್ಗಾದ್ರೂ ಅಷ್ಟೇ ಯಾರು ಗೊತ್ತಿರೋರಿಗೆ ಮನೆ ಕಟ್ತಾರ ಶೇರ್ ಮಾಡಿ. ಯಾರಾದ್ರೂ ಮನೇಲಿ ರೀತಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಚೇಂಜಸ್ ಮಾಡ್ಕೊಳ್ಳಿ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಗುರುಗಳಿಗೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.